ಯಾರು ಬಿಟ್ಟು ಹೋಗ್ತಾರೋ ಬಿಟ್ಟು ಹೋಗಲಿ ಅನ್ನೋದಲ್ಲ ನಿಮ್ಮ ಸಮಜಾಯಿಷಿ ಕೊಡಬೇಕಾಗಿರೋದು. ಸರಿಯಾಗಿ ರಸ್ತೆಗಳಿಲ್ಲ, ಕೆಟ್ಟೋಗಿದೆ, ಅದನ್ನು ಸರಿ ಮಾಡಿಕೊಡ್ತೀವಿ ಅಂತ ಹೇಳಿ ಬಿಟ್ಟು ಹೋಗಲಿ ಅಂದರೆ ನಿಮಗೇನಾಗಬೇಕು ರೀ? ಕೋಟಿಗಟ್ಟಲೆ ಹಣ ಮಾಡಿಕೊಂಡಿದ್ದೀರಾ, ಆಸ್ತಿಗಳು ಮಾಡಿಕೊಂಡಿದ್ದೀರಾ, ನೀವು ಜೀವನ ಮಾಡ್ತೀರಾ ನೆಮ್ಮದಿಯಾಗಿ. ಬಡಬಗ್ರ ಮಕ್ಕಳು ಇಂಜಿನಿಯರಿಂಗ್ ಮಾಡಿ ಡಿಗ್ರಿಗಳು ತಗೊಂಡು ಆಚೆ ಬರೋ ಬಡಬಗ್ರ ಮಕ್ಕಳು ಎಲ್ಲರಿಗೂ ಹೋಗ್ಬೇಕು ಕೆಲಸ ಮಾಡೋಕ್ಕೆ. ಡಿ ಕೆ ಶಿವಕುಮಾರ್ ಅವರೇ, ಈ ಥರ ಉಡಾಫೆ ಉತ್ತರಗಳು ನಾನು ನಿಮ್ಗೆ ಕೊಡೋದಕ್ಕೆ ನಿಮಗೆ ಉಪಮುಖ್ಯಮಂತ್ರಿ ಮಾಡಿ ಕೂರಿಸಿರೋದು, ಬೆಂಗಳೂರಿನ ನಾನು ನಿಮಗೆ ಉಸ್ತುವಾರಿನ ಕೊಟ್ಟಿರೋದು. ನಿಮ್ಮ ಹಳೇ ಚಾಳಿನ ತೋರಿಸ್ಬೇಡಿ, ನಿಮ್ಮ ಹಳೇ ರೌಡಿ ಪ್ರವೃತ್ತಿ ಬೇಡ. ಈಗ ಅವೆಲ್ಲ ಮುಗಿದೋಗಿರೋ ಕಥೆಗಳು ನಿಮ್ಮ ಜೀವನದಲ್ಲಿ, ಅವನ್ನೆಲ್ಲ ಯಾಕೆ ಇವಾಗ ಎಕ್ಸ್ಪೋಸ್ ಮಾಡ್ತಿದ್ದೀರಿ? ಭ್ರಷ್ಟರು ಈ ಕಾಂಗ್ರೆಸ್ನವ್ರು ಇದ್ದಾರಲ್ವಾ, ಯಾವಾಗಲೂ ಕೂಡ ಒಂದು ಕುತಂತ್ರ ರಾಜಕಾರಣನ ಮಾಡೋದು ದೇಶದಲ್ಲಿ. ಇವರು ಏನು ಸಮಾನತೆ ಬಗ್ಗೆ ಮಾತಾಡ್ತಾರೆ, ಆದರೆ ದೇಶದಲ್ಲಿ ಇವತ್ತು ಅಸಮಾನತೆಯನ್ನು ಹುಟ್ಟುಹಾಕ್ತಿರ್ತಕ್ಕಂಥದ್ದು ಈ ಕಾಂಗ್ರೆಸ್ಸೇ. ಗೌಡ ಕೃಷಿಯನ್ನು, ಕಮ್ಮ ಕೃಷಿಯನ್ನು, ಬ್ರಾಹ್ಮಣ ಕೃಷಿಯನ್ನು, ಗೊಲ್ಲ ಕೃಷಿಯನ್ನು, ಕುರುಬ ಕೃಷಿ, ಹೀಗೆ ಈ ಸಿದ್ದರಾಮಯ್ಯನವರು ನಾನು ಜಾತ್ಯತೀತವಾದಿ ಅಂತ ಇವತ್ತು ಸಮಾಜದಲ್ಲಿ ದೊಡ್ಡ ಮಟ್ಟದಲ್ಲಿ ಹೇಳ್ಕೊಂಡು ಬಾಯಿ ಪಡ್ಕೊಂಡು ತಿರುಗೋ ಸಿದ್ದರಾಮಯ್ಯನವರು ಇವತ್ತು ಈ ಒಂದು ಕೆಲಸಕ್ಕೆ ಕೈ ಹಾಕಿದ್ದಾರೆ. ಕೇವಲ ಇದು ವೋಟ್ ಬ್ಯಾಂಕ್ಗೋಸ್ಕರ ಸಿದ್ದರಾಮಯ್ಯನವರು ಹಿಂದೂ ಸಮಾಜನ ಹೊಡಿತಾ ಇದ್ದಾರೆ. ಕುರುಬ ಕ್ರಿಶ್ಚಿಯನ್ ಆಗಿದ್ದಾನೆ, ಕುರುಬ ಕ್ರಿಶ್ಚಿಯನ್, ಗೊಲ್ಲ ಕ್ರಿಶ್ಚಿಯನ್ ಆಗಿದ್ದಾನೆ, ಗೊಲ್ಲ ಕ್ರಿಶ್ಚಿಯನ್, ಬ್ರಾಹ್ಮಣ ಕ್ರಿಶ್ಚಿಯನ್ ಆಗಿದ್ದಾನೆ, ಬ್ರಾಹ್ಮಣ ಕ್ರಿಶ್ಚಿಯನ್. ಏನಿದು? ಎಲ್ಲಿತ್ತು ಈ ಜಾತಿಗಳೆಲ್ಲ? ಸಿದ್ದರಾಮಯ್ಯನವರೇ, ನಿಮ್ಮ ಮೊದಲನೇ ಬ್ರದರ್ಸು ಮುಸಲ್ಮಾನರು, ನಿಮ್ಮ ಎರಡನೇ ಬ್ರದರ್ಸ್ ಈಗ ಇಷ್ಟು ಸುದ್ದ ಬಿಟ್ಟಿದ್ದೀರಲ್ಲ ಲಿಸ್ಟು, ಎಲ್ಲ ಹಿಂದೂ ಸಮಾಜದ ಜಾತಿಗಳನ್ನ ಸೇರಿಸ್ಕೊಂಡು ಕ್ರಿಶ್ಚಿಯನ್ ಅಂತ. ಆ ಸಿಸ್ಟರ್ಸು ನಿಮ್ಮ ಎರಡನೇ ಸಿಸ್ಟರ್ಸು. ಮೊದಲನೇವರು ಬ್ರದರ್ಸು ಮುಸಲ್ಮಾನರು, ಎರಡನೇವರು ಸಿಸ್ಟರ್ಸು. ಟಿ ವಿ ವಿಕ್ರಮದ ಪ್ರೀತಿಯ ನೋಡುಗರಿಗೆ ಟ್ಯಾಕ್ಸಿವಾಲಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ನರಸಿಂಹಮೂರ್ತಿ. ವೀಕ್ಷಕರೇ, ಇವತ್ತು ನಿಮಗೆಲ್ಲ ಗೊತ್ತಿರೋ ಹಾಗೆ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಇವತ್ತು ತುಂಬ ದೊಡ್ಡ ಮಟ್ಟದಲ್ಲಿ ಸಮಾಜದಲ್ಲಿ ಗೊಂದಲಗಳನ್ನ ಎಬ್ಬರಿಸ್ತಿದೆ. ಅದರ ಇನ್ನೊಂದು ಭಾಗವಾಗಿ ಇವತ್ತು ಶುರು ಮಾಡಿದ್ದಾರೆ ಜಾತಿ ಗಣತಿ ಅಂತ ಹೇಳಿ ಇವತ್ತು ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಿದೆ. ಜಾತಿ ಗಣತಿ ಮಾಡ್ಕೊಳ್ಳಿ, ಏನೂ ಸಮಸ್ಯೆ ಇಲ್ಲ. ಈಗ ಅವ್ರಿಗೇನೋ ಸಿದ್ದರಾಮಯ್ಯನವ್ರಿಗೆ ಆಸೆ ಇದೆ, ಮುಖ್ಯಮಂತ್ರಿಗಳಿಗೆ ಯಾವ್ಯಾವ ಜಾತಿಯವರು ಎಷ್ಟು ಜನ ಇದ್ದಾರೆ ಅಂತ ಅವ್ರಿಗೇನೋ ಲೆಕ್ಕ ಬೇಕಾಗಿದೆ. ಆ ಕಾರಣಕ್ಕೋಸ್ಕರ ಮಾಡಿಸ್ಕೊಂತಿದ್ದಾರೆ. ಮಾಡಿಸ್ಕೊಳ್ಳಿ, ಪರವಾಗಿಲ್ಲ. ಅದರಲ್ಲಿ ಏನಾದರೂ ಕೆಳಮಟ್ಟದಲ್ಲಿರ್ತಕ್ಕಂಥ ಹಿಂದುಳಿದ ಜಾತಿಗಳಿಗೆ ಏನಾದರೂ ಅನುಕೂಲ ಸಿಕ್ಕೋದಾದರೆ ಸಿಕ್ಕಲಿ, ನಮ್ಮದೇನು ಅಭ್ಯಂತರ ಇಲ್ಲ. ಮುಖ್ಯಮಂತ್ರಿಗಳು ಕೊಡೋದಾದರೆ ಕೊಡಲಿ. ಆದರೆ ವೀಕ್ಷಕರೇ, ಇಲ್ಲೊಂದು ಸಮಸ್ಯೆ ಆಗ್ತಿದೆ. ಏನಪ್ಪ ಸಮಸ್ಯೆ ಅಂದರೆ, ಈ ಭ್ರಷ್ಟರು ಈ ಕಾಂಗ್ರೆಸ್ನವ್ರು ಇದ್ದಾರಲ್ವ, ಯಾವಾಗಲೂ ಕೂಡ ಒಂದು ಕುತಂತ್ರ ರಾಜಕಾರಣನ ಮಾಡೋದು ದೇಶದಲ್ಲಿ. ಇವರು ಏನು ಸಮಾನತೆ ಬಗ್ಗೆ ಮಾತಾಡ್ತಾರೆ, ಆದರೆ ದೇಶದಲ್ಲಿ ಇವತ್ತು ಅಸಮಾನತೆಯನ್ನು ಹುಟ್ಟುಹಾಕ್ತಿರ್ತಕ್ಕಂಥದ್ದು ಈ ಕಾಂಗ್ರೆಸ್ಸೇ. ಏನಕ್ಕೆ ನಾನು ಇದನ್ನು ಹೇಳ್ತಿದ್ದೀನಿ ಅಂದರೆ, ನೋಡಿ, ಇವತ್ತು ಈ ಜಾತಿ ಗಣತಿಯ ಹೆಸರಲ್ಲಿ ಸುಮಾರು ಒಂದು 45ರಿಂದ 46 ಜಾತಿಗಳನ್ನ ಇವತ್ತು ಕ್ರಿಶ್ಚಿಯನ್ ಸಮುದಾಯದ ಹೆಸರಲ್ಲಿ ಹುಟ್ಟಾಕ್ತಿದ್ದಾರೆ ವೀಕ್ಷಕರೇ. ಇವತ್ತು ಅದು ಯಾವ ಥರ ಹುಟ್ಟಾಕ್ತಿದ್ದಾರೆ ಇವರು ಅಂದರೆ, ಗೌಡ ಕೃಷಿಯನ್ನು, ಕಮ್ಮ ಕೃಷಿಯನ್ನು, ಬ್ರಾಹ್ಮಣ ಕೃಷಿಯನ್ನು, ಗೊಲ್ಲ ಕೃಷಿಯನ್ನು, ಕುರುಬ ಕೃಷಿಯನ್ನು, ಹೀಗೆ ಈ ಹಿಂದೂ ಸಮಾಜದಲ್ಲಿ ಏನೇನು ಸಣ್ಣ ಸಣ್ಣ ಜಾತಿಗಳಂತ ಇಟ್ಕೊಂಡಿದ್ದೀವಿ ನಾವೀಗ. ಆಮೇಲೆ ಈ ಲಿಂಗಾಯತ ಕ್ರಿಶ್ಚಿಯನ್ ಅಂತೆ, ಈ ಥರ ಇವತ್ತು ಹಿಂದೂ ಸಮಾಜದಲ್ಲಿ ಗುರುತಿಸ್ಕೊಂಡಿರೋ ಕೆಲವು ಜಾತಿಗಳನ್ನು ಇಟ್ಕೊಂಡು ಇವತ್ತು ಅದರ ಮುಂದೆ ಕ್ರಿಶ್ಚಿಯನ್ನು ಇದು ಎಲ್ಲಿಂದ ಬಂತು, ಯಾಕೆ ತೊಗೊಂಡು ಬಂದರು? ನಿಮ್ಗೇನಾದರೂ ಗೊತ್ತಾ ವೀಕ್ಷಕರೇ? ಖಂಡಿತ ನೋಡಿ, ಇದರಿಂದ ದೊಡ್ಡ ಹುನ್ನಾರ ನಡೀತಿದೆ. ಈ ಸಿದ್ದರಾಮಯ್ಯನವರು ನಾನು ಜಾತ್ಯತೀತವಾದಿ ಅಂತ ಇವತ್ತು ಸಮಾಜದಲ್ಲಿ ದೊಡ್ಡ ಮಟ್ಟದಲ್ಲಿ ಹೇಳ್ಕೊಂಡು ಬಾಯಿ ಪಡ್ಕೊಂಡು ತಿರುಗೋ ಸಿದ್ದರಾಮಯ್ಯನವರು ಇವತ್ತು ಈ ಒಂದು ಕೆಲಸಕ್ಕೆ ಕೈ ಹಾಕಿದ್ದಾರೆ. ತನ್ನ ಹೈಕಮಾಂಡ್ನ ಆದೇಶದ ಮೇರೆಗೆ ಇದು ಮಾಡ್ತಿದ್ದಾರೆ ಅನ್ನೋದು ನಮ್ಮ ಒಂದು ಗುಮಾನಿ. ಏನಕ್ಕೆ ಅಂದರೆ, ನೋಡಿ, ಇವತ್ತು ಏನು ಕಾಂಗ್ರೆಸ್ನ ಇತಿಹಾಸನ ತೆಗೆದು ನೋಡಿ. ಇವರು ಇಷ್ಟು ವರ್ಷಗಳು ಮುಸಲ್ಮಾನರನ್ನ ಓಲೈಕೆ ಮಾಡಿ ಇವತ್ತು ಮುಸಲ್ಮಾನರನ್ನ ಹೆಚ್ಚು ಕಮ್ಮಿ ಇವತ್ತು ಕಾಂಗ್ರೆಸ್ಸು ತನ್ನ ತೆಕೆಗೆ ತೊಗೊಂಡಿದೆ. ಮುಸಲ್ಮಾನರು ದೇಶದಲ್ಲಿ ಒಟ್ಟಾರೆ ಇವತ್ತು ಕಾಂಗ್ರೆಸ್ ಸಪೋರ್ಟಿವ್ ಆಗಿ ನಿಂತಿದ್ದಾರೆ. ಇದ್ರ ಜೊತೆಗೆ ಕ್ರಿಶ್ಚಿಯನ್ ಕಮ್ಯುನಿಟಿ ಏನಿದೆ, ಆ ಕ್ರಿಶ್ಚಿಯನ್ ಕಮ್ಯುನಿಟಿನೂ ಕೂಡ ಇವರು ತನ್ನ ತೆಕ್ಕೆಗೆ ತಗೊಳ್ಳೋ ಒಂದು ಪ್ರಯತ್ನನ ಮಾಡ್ತಿದ್ದಾರೆ. ದೇಶಾದ್ಯಂತ ನಡೀತಿದೆ ಇದು. ಅದರ ಒಂದು ಪ್ರಯತ್ನವಾಗಿ ಇವತ್ತು ಕರ್ನಾಟಕದಲ್ಲಿ ಜಾತಿ ಗಣತಿಯ ಹೆಸರಿನಲ್ಲಿ ಇವತ್ತು ಸಾಕಷ್ಟು ಹಿಂದೂ ಜಾತಿಗಳಲ್ಲಿ ಇವತ್ತು ಕ್ರಿಶ್ಚಿಯನ್, ಕುರುಬ ಕ್ರಿಶ್ಚಿಯನ್, ಬ್ರಾಹ್ಮಣ ಕ್ರಿಶ್ಚಿಯನ್, ಹೀಗೆ ಎಲ್ಲ ಜಾತಿಗಳಲ್ಲೂ ಮುಂದೆ ಕ್ರಿಶ್ಚಿಯನ್ ಸೇರಿಸ್ಕೊಂಡು ಇವತ್ತು ಜಾತಿಗಳನ್ನ ಮಾಡೋಕ್ಕೆ ಹೊರಟಿದ್ದಾರೆ. ಇದರಲ್ಲಿ ನಮಗೆ ಏನಪ್ಪ ನಾವು ಯೋಚನೆ ಮಾಡಬೇಕಾಗಿರೋದು ಅಂದರೆ, ನೋಡಿ, ಇವತ್ತು ಏನು ನಮ್ಮದು ರಿಸರ್ವೇಷನ್ ಇದೆ, ಸಣ್ಣ ಸಮುದಾಯಗಳಿಗೆ, ಹಿಂದುಳಿದಿರೋ ಸಮುದಾಯಗಳಿಗೆ ಇವತ್ತು ರಿಸರ್ವೇಷನ್ ಇದೆ. ಅದೇ ರೀತಿ ಕ್ರಿಶ್ಚಿಯನ್ ಅವ್ರಿಗೂ ಇದೆ, ಅಲ್ಪಸಂಖ್ಯಾತರ ಕೋಟದಲ್ಲಿ ಮುಸಲ್ಮಾನರಿಗೂ ಇದೆ. ಆದರೆ ಹಿಂದೂ ಸಮಾಜದಲ್ಲಿ ಸಣ್ಣ ಜಾತಿಗಳು ಮತ್ತು ಹಿಂದುಳಿದಿರೋ ಜಾತಿಗಳು, ಅದರಲ್ಲೂ ವಿಶೇಷವಾಗಿ ಈ SC ST OBC ಕಮ್ಯುನಿಟಿಗಳಿಗೆ ಒಂದಷ್ಟು ಮೀಸಲಾತಿಗಳಿದೆ. ವಿದ್ಯಾಭ್ಯಾಸದಲ್ಲಿ ಮೀಸಲಾತಿಗಳಿದೆ, ರಾಜಕಾರಣದಲ್ಲಿ ಮೀಸಲಾತಿಗಳಿದೆ, ಉದ್ಯೋಗದಲ್ಲಿ ಮೀಸಲಾತಿಗಳಿದೆ. ಈ ಸಿದ್ದರಾಮಯ್ಯನವರು ಇವತ್ತು ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಹುನ್ನಾರ ಮಾಡ್ತಿದ್ದಾರೆ. ಏನಪ್ಪ ಹುನ್ನಾರ ಅಂದರೆ, ನಾನು ಎಕ್ಸಾಂಪಲ್ ಹೇಳ್ತಿದ್ದೀನಿ, ಯಾವ ಒಬ್ಬ ಹಿಂದೂ ಕಮ್ಯುನಿಟಿನಲ್ಲಿದ್ದ ಯಾವುದೋ ಒಂದು ಜಾತಿ ಹೆಸರು ಹೇಳ್ಕೊಂಡು, ಎಕ್ಸಾಂಪಲ್ ಒಬ್ಬ ಕುರುಬ
ನಾನು ಹಿಂದೂ ಧರ್ಮವನ್ನು ಫಾಲೋ ಮಾಡೋದಿಲ್ಲ, ನಾನು ಹಿಂದೂ ದೇವರುಗಳನ್ನ ಪೂಜೆ ಮಾಡಲ್ಲ, ನನಗೆ ಈ ಆಚಾರ ವಿಚಾರಗಳಲ್ಲಿ ನಂಬಿಕೆ ಇಲ್ಲ ಅಂತ ಹೇಳಿ ಆ ಒಂದು ಸಮುದಾಯನ ಬಿಟ್ಟು, ಆ ಒಂದು ಜಾತಿಯನ್ನು ಬಿಟ್ಟು ಕ್ರಿಶ್ಚಿಯನ್ ಜಾತಿಗೆ ಸೇರ್ಕೊಂಡ್ರೆ ಅವನು ಕ್ರಿಶ್ಚಿಯನ್ ಆದ ಅಲ್ವಾ? ಇದು ನಡ್ಕೊಂಬಂದಿರೋ ಪದ್ಧತಿ ಇಷ್ಟು ದಿವಸ. ಹೋಗ್ಬೋದು, ಸಂವಿಧಾನ ಅವಕಾಶ ಕೊಟ್ಟಿದೆ, ಯಾವ ಜಾತಿಯವ್ರು ಬೇಕಾದರೂ ಯಾವ ಧರ್ಮಕ್ಕೆ ಬೇಕಾದರೂ ಸೇರ್ಕೋಬೋದು, ಅದು ಸಂವಿಧಾನ ಕೊಟ್ಟಿರೋ ಅವಕಾಶ ಸಂವಿಧಾನದಲ್ಲಿದೆ. ಆಗಾಗ ಅವ್ರು ಹೋಗ್ಬೋದು, ಏನು ಅಡ್ಡಿ ಏನಿಲ್ಲ, ಕಾನೂನಿನ ಪ್ರಕಾರ ಮಾಡ್ಕೋಬೋದು ಅವರು. ಆದರೆ ಒಬ್ಬ ಕುರುಬ ಅಥವಾ ಒಬ್ಬ ಬ್ರಾಹ್ಮಣ ಕ್ರಿಶ್ಚಿಯನ್ ಕಮ್ಯುನಿಟಿಗೆ ಹೋದರೆ ಅವನ ಜಾತಿ ಯಾವುದಾಗಬೇಕು ಅಥವಾ ಅವನ ಧರ್ಮ ಯಾವುದಾಗಬೇಕು? ಕ್ರಿಶ್ಚಿಯನ್ ಆಗಬೇಕಲ್ವ? ಇಲ್ವಂತೆ. ಇವಾಗ ಸಿದ್ದರಾಮಯ್ಯನವ್ರದ್ದು ಹೊಸ ಆಟ ಶುರು ಮಾಡಿದ್ದಾರೆ ಸಿದ್ದರಾಮಯ್ಯನವರು. ಯಾರೇ ಕನ್ವರ್ಟ್ ಆದ್ರೂ ಕೂಡ ಒಬ್ಬ ಕುರುಬ ಕನ್ವರ್ಟ್ ಆದರೆ ಅವನು ಕುರುಬ ಕ್ರಿಶ್ಚಿಯನ್. ಅಂದರೆ ನೋಡಿ, ಇಲ್ಲಿ ಸಿದ್ದರಾಮಯ್ಯನವರು ಎಂಥ ಒಂದು ಕುತಂತ್ರನ ಮಾಡ್ತಿದ್ದಾರೆ. ಏನೋ ಇವತ್ತು ಈ ಕುತಂತ್ರಗಳಿಂದ ಏನಾಗ್ತಿದೆ ವೀಕ್ಷಕರೇ, ಎರಡು ಕಡೆ ಅವರಿಗೆ ರಿಸರ್ವೇಷನ್ಗಳು ಸಿಗುತ್ತೆ, ಎರಡು ಕಡೆ ಬೆನಿಫಿಟ್ ಸಿಗುತ್ತೆ. ಒಂದು, ತಾನು ಕುರುಬ ಅನ್ನೋದು ಹಂಗೆ ಉಳ್ಕೊಳ್ಳುತ್ತೆ. ಇಲ್ಲಿ ಕುರುಬರಿಂದ ಏನು ಅವರಿಗೆ ಸವಲತ್ತುಗಳು ಬೇಕು, ಸರ್ಕಾರದ ಸವಲತ್ತುಗಳು ಅದು ಸಿಕ್ಕುತ್ತೆ. ಈ ಕಡೆ ಕ್ರಿಶ್ಚಿಯನ್ನು, ಅಲ್ಲಿ ಅಲ್ಪಸಂಖ್ಯಾತರ ಕೋಟದಲ್ಲಿ ಅವ್ರಿಗೆ ಏನು ಸಿಕ್ತಿತ್ತು ಅದು ಕೂಡ ಸಿಕ್ಕುತ್ತೆ. ಎರಡೆರಡು ಅನುಕೂಲಗಳಾಗುತ್ತೆ. ಇದರಿಂದ ಏನಾಗುತ್ತೆ ವೀಕ್ಷಕರೇ, ನಾವು ಇಲ್ಲಿ ಒಂದು ತುಂಬ ಸೂಕ್ಷ್ಮವಾದ ವಿಚಾರ ಇದೆ ಇಲ್ಲಿ. ಇವತ್ತಾಗಲೇ ನೋಡಿ, ದೊಡ್ಡ ಮಟ್ಟದಲ್ಲಿ ಕನ್ವರ್ಷನ್ಗಳು ನಡೀತಿದೆ, ದೇಶಾದ್ಯಂತ ನಡೀತಿದೆ. ಅದರಲ್ಲೂ ನಮ್ಮ ಅಕ್ಕಪಕ್ಕದಲ್ಲೇ ತೊಗೊಂಡ್ರೆ ತಮಿಳ್ನಾಡು, ಆಂಧ್ರ, ಕೇರಳ, ತೆಲಂಗಾಣ ಹೆಗ್ಗು ಇಲ್ಲದೆ ನಡೀತಿದೆ. ಕರ್ನಾಟಕನೂ ಸೇರ್ಕೊಂಡು, ಕರ್ನಾಟಕದಲ್ಲೇನು ಕಮ್ಮಿ ಇಲ್ಲ, ಕರ್ನಾಟಕದಲ್ಲೂ ಮತಾಂತರಗಳು ನಡೀತಾ ಇದೆ. ಇಂಥ ಒಂದು ಸಂದರ್ಭದಲ್ಲಿ ಇದನ್ನು ತಡೆಯೋದಕ್ಕೆ, ಹಿಂದೂ ಸಮಾಜನ ಉಳಿಸೋದಕ್ಕೆ ಸಿದ್ದರಾಮಯ್ಯನವ್ರ ಸರ್ಕಾರ ಏನಾದರೂ ಕ್ರಮಗಳನ್ನ ತಗೊಳ್ಳುತ್ತೆ ಅಂತ ನೋಡಿದ್ರೆ, ಅದರ ಬದಲಿಗೆ ಇದನ್ನಿನ್ನು ಉತ್ತೇಜನ ಮಾಡೋ ರೀತಿಯಲ್ಲಿ ಇವತ್ತು ಯಾವ ಹಿಂದೂ ಜಾತಿಗಳಲ್ಲಿ ಇರೋರು ಕ್ರಿಶ್ಚಿಯನ್ಗೆ ಕನ್ವರ್ಟ್ ಆದರೆ ಅದೇ ಜಾತಿ ಹೆಸರು ಕ್ರಿಶ್ಚಿಯನ್, ಮುಂದೆ ಕ್ರಿಶ್ಚಿಯನ್ ಹೆಸರನ್ನ ಸೇರಿಸ್ಕೊಂಡು ಹೋಗಿ ಇವತ್ತು ಆ ಯಾವ ಕನ್ವರ್ಟ್ ಆಗ್ತಾನೆ ಆ ವ್ಯಕ್ತಿ ತನ್ನ ಸ್ವಜಾತಿನಲ್ಲೇ ಉಳಿಯೋ ಹಾಗೆ ಮಾಡೋ ಅಂಥ ಒಂದು ಕುತಂತ್ರನ ಸಿದ್ದರಾಮಯ್ಯನವ್ರು ಮಾಡೋದ್ರ ಮುಖಾಂತರ ಇವತ್ತು ವೋಟ್ ಬ್ಯಾಂಕನ್ನು ಗಟ್ಟಿ ಮಾಡ್ಕೊಳ್ತಿದ್ದಾರೆ ವೀಕ್ಷಕರೇ. ಕೇವಲ ಇದು ವೋಟ್ ಬ್ಯಾಂಕ್ಗೋಸ್ಕರ ಸಿದ್ದರಾಮಯ್ಯನವರು ಹಿಂದೂ ಸಮಾಜನ ಹೊಡಿತಾ ಇದ್ದಾರೆ. ತಮ್ಮ ಸ್ವಂತ ಹಿತಾಸಕ್ತಿಗೋಸ್ಕರ, ತಮ್ಮ ಕಾಂಗ್ರೆಸ್ ಪಕ್ಷನ ಬಲಪಡಿಸೋದಕ್ಕೋಸ್ಕರ ಇವತ್ತು ಸಾರ್ವಜನಿಕರಲ್ಲಿ ಈ ರೀತಿಯಾದಂತಹ ಒಂದು ತಪ್ಪುಗಳನ್ನು ಮಾಡೋದ್ರ ಮುಖಾಂತರ ಇವತ್ತು ಸಿದ್ದರಾಮಯ್ಯನವರು ತನ್ನ ವೋಟ್ ಬ್ಯಾಂಕನ್ನು ಗಟ್ಟಿ ಮಾಡ್ಕೊತಿದ್ದಾರೆ. ಹಿಂದೂ ಸಮಾಜ ಇದನ್ನು ಎಚ್ಚೆತ್ತುಕೊಳ್ಬೇಕು. ಏನಕ್ಕೆ ಅಂದರೆ, ಯಾವ ಸಮಾಜ ನನಗೆ ಬೇಡ, ಯಾವ ಪೂಜಾ ಪದ್ಧತಿಗಳು ನನಗೆ ಬೇಡ, ಯಾವ ಧರ್ಮನ ನಾನು ಇಷ್ಟಪಡಲ್ಲ ಅಂತ ಒಬ್ಬ ಮನುಷ್ಯ ಬೇರೆ ಧರ್ಮನ ಅನುಸರಿಸ್ತಾನೆ ಅಂದರೆ, ಈ ಧರ್ಮಕ್ಕೂ ಆ ಮನುಷ್ಯನಿಗೂ ಏನು ಸಂಬಂಧ ಇರುತ್ತೆ ಹೇಳಿ? ಆ ಮನುಷ್ಯನಿಗೆ ಮತ್ತೆ ಯಾಕೆ ಹಿಂದೂ ಧರ್ಮದ ಜಾತಿನ ಇಟ್ಕೋಬೇಕು? ಮನುಷ್ಯ ಒಬ್ಬ ಕ್ರಿಶ್ಚಿಯನ್ ಅಂತ, ನಾನು ಕ್ರಿಶ್ಚಿಯನ್ ಆಗ್ತೀನಿ ಅಂತ ಹೋದರೆ ಕ್ರಿಶ್ಚಿಯನ್ ಆಗಲಿ ಅಲ್ವಾ? ಅದನ್ನು ಬಿಟ್ಬಿಟ್ಟು ಕುರುಬ ಕ್ರಿಶ್ಚಿಯನ್ ಆಗಿದ್ದಾನೆ, ಕುರುಬ ಕ್ರಿಶ್ಚಿಯನ್, ಗೊಲ್ಲ ಕ್ರಿಶ್ಚಿಯನ್ ಆಗಿದ್ದಾನೆ, ಗೊಲ್ಲ ಕ್ರಿಶ್ಚಿಯನ್, ಬ್ರಾಹ್ಮಣ ಕ್ರಿಶ್ಚಿಯನ್ ಆಗಿದ್ದಾನೆ, ಬ್ರಾಹ್ಮಣ ಕ್ರಿಶ್ಚಿಯನ್, ಏನಿದು? ಎಲ್ಲಿತ್ತು ಈ ಜಾತಿಗಳೆಲ್ಲ? ಮನೆ ಮುಖ್ಯಮಂತ್ರಿಗಳೇ ದಯವಿಟ್ಟು ನೀವು ಪ್ರಶ್ನೆ ಕೊಡಬೇಕು. ಎಲ್ಲಿಂದ ತಂದ್ರಿ ಈ ಜಾತಿಗಳನ್ನೆಲ್ಲ? ಹೆಂಗೆ ರಿಸರ್ವೇಷನ್ಗಳು ಕೊಡ್ತೀರಾ ಇವ್ರಿಗೆಲ್ಲನೂ? ಇವನ್ನೆಲ್ಲ ಯಾವ ಕಾಲಮಲ್ಲಿ ಸೋರಿಸ್ತೀರಿ ಹೇಳಿ? ಇವ್ರನ್ನೆಲ್ಲ ಯಾವ ಮಾನದಂಡದ ಮೇಲೆ ನೀವು ಇವರಿಗೆಲ್ಲ ಈಗ ರಿಸರ್ವೇಷನ್ಗಳು ಕೊಡ್ತೀರಿ? ದಯವಿಟ್ಟು ನೀವು ಸಾರ್ವಜನಿಕ ಪ್ರಶ್ನೆ ಕೊಡಬೇಕು. ಗೊಂದಲದಲ್ಲಿದ್ದೀವಿ ನಾವು. ನಿಮ್ಮ ಉದ್ದೇಶ ಹುನ್ನಾರಗಳು ನಮ್ಗೆ ಅರ್ಥ ಆಗಿದೆ. ಆದರೆ ಇದನ್ನು ಮಾಡೋದ್ರ ಮುಖಾಂತರ ನೀವು ಏನು ಮಾಡೋಕ್ಕೆ ಕೊಟ್ಟಿದ್ದೀರಿ? ನೀವು ಪ್ರಶ್ನೆ ಕೊಡಿ, ಜನರಿಗೆ ಉತ್ತರ ಹೇಳಿ. ಇವತ್ತು ನೀವು ರಾಜ್ಯದಲ್ಲಿ ನಿಮ್ಮ ದುರಾಡಳಿತನ ಮುಚ್ಕೊಳ್ಳೋದಕ್ಕೋಸ್ಕರ ನೀವು ಇವತ್ತು ಇಂಥದ್ದನ್ನೆಲ್ಲ ಮಾಡೋಕ್ಕೆ ಹೋಗಿ ಇವತ್ತು ಜನರನ್ನ ತಪ್ಪುದಾರಿಗೆ ಎಳಿತಾ ಇದ್ದೀರ. ನೀವು ನಿಮ್ಮ ಕೈನಲ್ಲಿ ದುಡ್ಡಿಲ್ಲ, ನೀವು ಅಭಿವೃದ್ಧಿ ಮಾಡೋಕ್ಕಾಗ್ತಿಲ್ಲ ಅಂತ ಹೇಳಿ ನೀವು ಈ ಥರದ್ದೆಲ್ಲ ಬೇಡದೇ ಇರೋದನ್ನೆಲ್ಲ ಇವತ್ತು ಕೆದಕಿ ಇವತ್ತು ಜನರ ಮಧ್ಯೆಲ್ಲ ಅರಿಬಿಡೋದ್ರ ಮುಖಾಂತರ ನೀವು ಇವತ್ತು ಜನರನ್ನ ತಪ್ಪುದಾರಿಗೆ ಹೇಳ್ಕೊಂಡು ಹೋಗ್ತಿದ್ದೀರಿ. ನಿಮ್ಮ ತಪ್ಪುಗಳನ್ನ ಮುಚ್ಕೊಳ್ತಾ ಇದ್ದೀರಿ. ಸಿದ್ದರಾಮಯ್ಯನವರೇ, ಮಾನ್ಯ ಮುಖ್ಯಮಂತ್ರಿಗಳೇ, ನೀವು ದಯವಿಟ್ಟು ಇದನ್ನೆಲ್ಲ ನಿಲ್ಲಿಸಬೇಕು. ನೀವು ಓಲೈಕೆ ಮಾಡ್ತೀರಾ ಮಾಡ್ಕೊಳ್ಳಿ, ಆದರೆ ನೀವು ಇವತ್ತು ದೊಡ್ಡ ಮಟ್ಟದಲ್ಲಿ ಹಿಂದೂ ಸಮಾಜದ ಮೇಲೆ ನೀವು ಸವಾರಿ ಮಾಡ್ತಿದ್ದೀರಿ. ಹಿಂದೂ ಸಮಾಜನ ಒಡೆಯೋ ಕಡೆ ನೀವು ಹೋಗ್ತಿದ್ದೀರಿ ಅಂತ ನಮ್ಗೆ ಅನ್ನಿಸ್ತಿದೆ. ದಯಮಾಡಿ ಇದನ್ನು ನಿಲ್ಲಿಸಬೇಕು. ನೀವು ಒಂದು ಸರ್ಕಾರ ಆಗಿ ನೀವು ತುಂಬ ತಪ್ಪುಗಳನ್ನ ಮಾಡ್ತಿದ್ದೀರಿ. ನಿಮ್ಮಲ್ಲಿ ಅಭಿವೃದ್ಧಿ ಮಾಡೋಕ್ಕಾಗ್ತಿಲ್ಲ, ತೊಂದರೆ ಇಲ್ಲ, ನೀವು ಹೇಳಿ ಜನರಿಗೆ. ನೀವು ಈಗಾಗಲೇ ಹೇಳ್ಕೊಂತಿದ್ದೀರಿ, ದೊಡ್ಡ ಮಟ್ಟದಲ್ಲಿ ನಾವು ಫ್ರೀ ಬೀಸ್ಗಳನ್ನ ಕೊಡ್ತಿದ್ದೀವಿ, ಆ ಕಾರಣಕ್ಕೆ ನಾವು ಇವತ್ತು ಅಭಿವೃದ್ಧಿ ಮಾಡೋಕ್ಕಾಗ್ತಿಲ್ಲ, ಗುಂಡಿಗಳು ಮುಚ್ಚೋಕ್ಕಾಗ್ತಿಲ್ಲ ಬೆಂಗಳೂರು ಅಂತ ನಗರದಲ್ಲಿ ಅಂತ. ಇವತ್ತು ಆಲ್ರೆಡಿ ಏನೋ ಉದ್ಯಮಿಗಳು ಹೇಳ್ತಿದ್ದಾರೆ, ನಾವೆಲ್ಲ ಬಿಟ್ಟು ಹೋಗ್ತಿದ್ದೀವಿ, ಇಲ್ಲಿ ನಮ್ಮ ಕೈಯಲ್ಲಿ ಆಗ್ತಾಯಿಲ್ಲ, ಇಲ್ಲಿ ನಮ್ಮ ವರ್ಕರ್ಸು ಟೈಮು ಸರಿಯಾಗಿ ಕೆಲಸಕ್ಕೆ ಬರೋಕ್ಕಾಗ್ತಿಲ್ಲ, ಅಷ್ಟು ಟ್ರಾಫಿಕ್ ಇದೆ, ಗುಂಡಿಗಳಿದೆ ಅಂತ ಹೇಳ್ತಿದ್ದಾರೆ. ನೀವು ಇದ್ರ ಬಗ್ಗೆ ಯಾವುದು ಕ್ರಮ ತೊಗೊಳ್ಳಲ್ಲ. ನೀವು ಈ ಥರ ಧರ್ಮಗಳ ಮಧ್ಯೆ, ಜಾತಿಗಳ ಮಧ್ಯೆ ನೀವು ಇವತ್ತು ಹೆದ್ಕೊಟ್ಟೋ ಕೆಲಸನ ಮಾಡ್ತಿದ್ದೀರಿ. ಅದನ್ನು ಬಿಟ್ಟು ಸಿದ್ದರಾಮಯ್ಯನವರೇ, ನೀವು ದಯವಿಟ್ಟು ಅಭಿವೃದ್ಧಿ ಕಡೆ ಗಮನ ಕೊಡಿ. ನಿಮ್ಮ ಹತ್ರ ದುಡ್ಡಿಲ್ಲ ಅಂದರೆ ನೀವೇನು 5 ಗ್ಯಾರಂಟಿಗಳನ್ನ ಕೊಟ್ಟಿದ್ದೀರಲ್ಲ, ಹೇಳಿ ಜನರಿಗೆ ನಾವು ಅಭಿವೃದ್ಧಿ ಮಾಡೋಕ್ಕಾಗ್ತಿಲ್ಲ, ಆ ಕಾರಣಕ್ಕೋಸ್ಕರ ನಿಲ್ಲಿಸ್ತೀವಿ ಅಂತ ಹೇಳಿ ಜನರಿಗೆ ಒಪ್ಕೊಂಡ್ರೆ ಸಂತೋಷ. ನೀವು ಅದನ್ನಾದರೂ ಮಾಡಿ. ಅದನ್ನು ಬಿಟ್ಬಿಟ್ಟು ನೀವು ಈ ಥರ ಬೇಡದೇ ಇರೋ ವಿಚಾರಗಳನ್ನ ಇವತ್ತು ಸಮಾಜದ ಮಧ್ಯದಲ್ಲಿ ನೀವು ಅರಿಬಿಡ್ತಿದ್ದೀರಿ. ಜನ ತುಂಬ ಗೊಂದಲದಲ್ಲಿದ್ದಾರೆ. ಆ ಕಾರಣಕ್ಕೋಸ್ಕರ ನೀವು ಇದನ್ನು ಸರಿ ಮಾಡ್ಕೊಳ್ಬೇಕು. ಮತ್ತು ಏನು ಡಿ ಕೆ ಶಿವಕುಮಾರ್ ಅವ್ರು ಹೇಳ್ತಾರೆ, ಯಾರು ಬಿಟ್ಟು ಹೋಗ್ತಾರೋ ಬಿಟ್ಟೋಗಲಿ, ಎಲ್ಲಿಗೆ ಹೋಗ್ತಾರೆ ಬಿಟ್ಬಿಟ್ಟು,
ಉದ್ಯಮಿಗಳು ಅಂತ ಡೈಲಾಗ್ಗಳು ಹೊಡಿತೀರಾ ಮಾನ್ಯ ಉಪಮುಖ್ಯಮಂತ್ರಿಗಳೇ. ಯಾರು ಬಿಟ್ಟು ಹೋಗ್ತಾರೋ ಬಿಟ್ಟು ಹೋಗಲಿ ಅನ್ನೋದಲ್ಲ ನಿಮ್ಮ ಸಮಜಾಯಿಷಿ ಕೊಡಬೇಕಾಗಿರೋದು. ಸರಿಯಾಗಿ ರಸ್ತೆಗಳಿಲ್ಲ, ಕೆಟ್ಟೋಗಿದೆ, ಅದನ್ನು ಸರಿ ಮಾಡಿಕೊಡ್ತೀವಿ ಅಂತ ಹೇಳಿ ಬಿಟ್ಟೋದ್ರೆ ಬಿಟ್ಟೋಗ್ಲಿ ಅಂದರೆ ನಿಮಗೇನಾಗಬೇಕು ರೀ? ಕೋಟಿಗಟ್ಟಲೆ ಹಣ ಮಾಡಿಕೊಂಡಿದ್ದೀರಾ, ಆಸ್ತಿಗಳು ಮಾಡಿಕೊಂಡಿದ್ದೀರಾ, ನೀವು ಜೀವನ ಮಾಡ್ತೀರಾ ನೆಮ್ಮದಿಯಾಗಿ. ಬಡಬಗ್ರ ಮಕ್ಕಳು ಇಂಜಿನಿಯರಿಂಗ್ ಮಾಡಿ ಡಿಗ್ರಿಗಳು ತಗೊಂಡು ಆಚೆ ಬರೋ ಬಡಬಗ್ರ ಮಕ್ಕಳು ಎಲ್ಲರಿಗೂ ಹೋಗ್ಬೇಕು ಕೆಲಸ ಮಾಡೋಕ್ಕೆ. ಡಿ ಕೆ ಶಿವಕುಮಾರ್ ಅವರೇ, ಹೋದ್ರೆ ಹೋಗಲಿ ಬಿಡಿ ಅಂದ್ಬಿಟ್ರಾ? ನಿಮ್ಮ ಸಾಧ್ಯವಂತರು ಯಾರು ಇಲ್ಲ ಇಲ್ಲಿ. ಜನಸಾಮಾನ್ಯರಿದ್ದಾರೆ, ಬಡಬಗ್ರಿದ್ದಾರೆ, ಕಷ್ಟಪಟ್ಟು ಮಕ್ಕಳನ್ನ ಇಂಜಿನಿಯರಿಂಗ್ ಡಿಗ್ರಿಗಳು ಮಾಡಿಸ್ತಿದ್ದಾರೆ. ಆ ಮಕ್ಕಳ ಪರಿಸ್ಥಿತಿ ಏನಾಗಬೇಕು? ಹೂಡಿಕೆದಾರರೆಲ್ಲ ಹೋಗಲಿ ಅಂದರೆ ಹಂಗಾದ್ರೆ ಯಾಕೆ ಮಾಡ್ತೀರಿ ನೀವು? ಸಮಾವೇಶಗಳನ್ನ ಮಾಡ್ತೀರಾ, ಇನ್ವೆಸ್ಟರ್ಸ್ನ ಕರೆಸ್ತೀರಾ, ನಿಮಗೇನು ಅದು ಕೊಡ್ತೀವಿ ಇದು ಕೊಡ್ತೀವಿ ಬನ್ನಿ ಅಂತ ಕರಿತೀರಾ. ಹಂಗಾದ್ರೆ ಯಾಕೆ ಕರಿತೀರಿ? ಬಂದವ್ರಿಗೆ ಹೋಗಿ ಅನ್ನೋದಾದರೆ ಬರ್ದವ್ರನ್ನ ಯಾಕೆ ಕರೆದು ನೀವು ಸಮಾವೇಶಗಳು ಮಾಡ್ತೀರಿ, ಸಮಿಟಿಗಳನ್ನ ಮಾಡಿ ಕರಿತೀರಿ ನೀವು ಇನ್ವೆಸ್ಟರ್ಸ್ನ ಬನ್ನಿ ಅಂತ ಹೇಳ್ಬಿಟ್ಟು? ಈ ಥರ ಉಡಾಫೆ ಉತ್ತರಗಳನ್ನ ನಿಮ್ಗೆ ಕೊಡೋದಕ್ಕೆ ನಿಮಗೆ ಉಪಮುಖ್ಯಮಂತ್ರಿ ಮಾಡಿ ಕೂರಿಸಿರೋದು, ಬೆಂಗಳೂರಿನ ನಿಮಗೆ ಉಸ್ತುವಾರಿನ ಕೊಟ್ಟಿರೋದು. ದಯಮಾಡಿ ಇಂಥ ಉಡಾಫೆಗಳನ್ನ ನಿಲ್ಲಿಸಿ. ಯಾರೆಲ್ಲ ಹೋಗ್ತೀವಿ ಅಂತ ಹೇಳ್ತಿದ್ದಾರೆ ಉದ್ಯಮಿಗಳು ಹೊರಗಡೆ ರಾಜ್ಯಗಳಿಗೆ, ಅವ್ರ ಹತ್ರ ಮಾತುಕತೆ ಮಾಡಿ ಸರಿ ಮಾಡ್ತೀವಿ ಅಂತ ಹೇಳಿ ಅದನ್ನು ಬಿಟ್ಬಿಟ್ಟು ನಿಮ್ಮ ಹಳೇ ಚಾಳಿನ ತೋರಿಸ್ಬೇಡಿ. ನಿಮ್ಮ ಹಳೇ ರೌಡಿ ಪ್ರವೃತ್ತಿ ಬೇಡ ಈಗ. ಅವೆಲ್ಲ ಮುಗಿದೋಗಿರೋ ಕಥೆಗಳು ನಿಮ್ಮ ಜೀವನದಲ್ಲಿ, ಅವನ್ನೆಲ್ಲ ಯಾಕೆ ಇವಾಗ ಎಕ್ಸ್ಪೋಸ್ ಮಾಡ್ತಿದ್ದೀರಿ? ಇವೆಲ್ಲ ಬಿಟ್ಬಿಡಿ ಉಪಮುಖ್ಯಮಂತ್ರಿಗಳೇ. ಡಿ ಕೆ ಶಿವಕುಮಾರ್ ಅವರೇ, ಉದ್ಯಮಿಗಳು ಹೋಗ್ಬಿಡ್ಲಿ ಅಂತ ಹೇಳ್ಬಿಟ್ರೆ ಲಕ್ಷಾಂತರ ಜನ ಕೆಲಸ ಮಾಡ್ತಿದ್ದಾರೆ ರೀ ಬೆಂಗಳೂರಲ್ಲಿ. ಆ ಬಂದಿರೋ ಆದಾಯದಲ್ಲಿ ಇವತ್ತು ದೇಶ ನಡೀತಿದೆ, ರಾಜ್ಯ ನಡೀತಿದೆ. ಎಲ್ಲ ಹೋಗ್ಬಿಟ್ರೆ ಏನು ಮಾಡ್ಬೇಕು? ಅವರೆಲ್ಲ ಕೆಲಸ ಕಳ್ಕೊಂಡು ಏನು ನೀವು ಕೆಲಸ ಕೊಡ್ತೀರಾ? ನಿಮ್ಮ ಮನೆಯಲ್ಲಿ ಕೆಲಸಕ್ಕೆ ಕಂತಾರ ಬಂದವ್ರನ್ನೆಲ್ಲನೂ ಹೇಳಬೇಕು ನೀವು. ಅದನ್ನು ಬಿಟ್ಬಿಟ್ಟು ಹೋಗ್ಬಿಡ್ಲಿ ಅಂತ ಹೇಳ್ಬಿಟ್ರೆ ಮೊದಲು ಆಗ್ತಾಯಿರೋ ತಪ್ಪುಗಳನ್ನ ಸರಿ ಮಾಡ್ತೀವಿ ಅಂತೇಳಿ ಈ ಥರ ಉಡಾಫೆ ಉತ್ತರಗಳನ್ನ ಕೊಡೋದಲ್ಲ. ಸಾರ್ವಜನಿಕ ಜೀವನದಲ್ಲಿದ್ದೀರಿ ನೀವು, ನಿಮಗೇನು ಹೇಳೋ ಅಗತ್ಯ ಇಲ್ಲ ನಮಗೆ. ಆದರೆ ಇವತ್ತು ನೀವು ಹೇಳ್ತೀರೋ ಹೇಳಿಕೆಗಳನ್ನ ನೋಡಿ, ಹೋಗ್ಬಿಡ್ಲಿ ಹೆಂಗೆ ಹೋಗ್ತಾರೆ ಸ್ವಾಮಿ? ಕೋಟ್ಯಾಂತರ ಬಂಡವಾಳ ಹಾಕಿದ್ದಾರೆ, ಇಲ್ಲಿ ಲಕ್ಷಾಂತರ ಜನ ಕೆಲಸ ಕೊಟ್ಟಿದ್ದಾರೆ. ಅಲ್ಲಿ ಬರ್ತಿರೋ ಟ್ಯಾಕ್ಸ್ನ ನೀವು ತೊಗೊತಿದ್ದೀರಿ, ರಾಜ್ಯಕ್ಕೆ ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಆದರೆ ಏನು ಮಾಡ್ತಿದ್ದೀರಿ ನೀವು ಇವತ್ತು? ಎಲ್ಲಾಗ್ತಿದೆ ಅಭಿವೃದ್ಧಿ? ಒಂದೊಳ್ಳೆ ರಸ್ತೆ ಹಾಕೋಕ್ಕಾಗ್ತಿಲ್ಲ ನಿಮ್ಮ ಯೋಗ್ಯತೆಗಳಿಗೆ, ಸರಿಯಾಗಿ ಗುಂಡಿಗಳು ಮುಚ್ಚೋಕ್ಕಾಗ್ತಿಲ್ಲ ನಿಮಗೆ. ಗಂಟೆಗಳ ಗಟ್ಟಲೆ 5 ಕಿಲೋಮೀಟ್ರ್ ಹೋಗೋದಕ್ಕೆ 2 ಗಂಟೆ ಆಗ್ತಿದೆ ಇವತ್ತು ಟ್ರಾಫಿಕ್ಕು. ಅಷ್ಟಿದೆ. ದೊಡ್ಡದಾಗಿ ಭಾಷಣಗಳು ಮಾಡ್ತೀರಾ, ಪೆಟ್ರೋಲ್ ಉಳಿಸಿ, ಡೀಸೆಲ್ ಉಳಿಸಿ, ಇಂಧನ ಉಳಿಸಿ. ಹೆಂಗ್ರಿ ಉಳಿಸ್ತಾರೆ ಪೆಟ್ರೋಲು ಡೀಸೆಲ್ ಇಂಧನನ? ಹೇಳ್ರಿ ಶಿವಕುಮಾರ್ ಅವರೇ. ಗಂಟೆಗಳ ಗಟ್ಟಲೆ ಟ್ರಾಫಿಕಲ್ಲಿ ನಿಲ್ಬೇಕು, ಹೆಂಗೆ ಉಳಿತದೆ ಪೆಟ್ರೋಲ್ ಡೀಸೆಲ್ಲು? ದೊಡ್ಡದಾಗಿ ಭಾಷಣಗಳು ಮಾಡೋದಲ್ಲ, ಸರಿಯಾಗಿ ಸವಲತ್ತುಗಳನ್ನ ಕೊಡಿ. ರಾಜ್ಯ ಅಭಿವೃದ್ಧಿ ಆಗ್ತಿದೆ, ರಾಜ್ಯ ಅಭಿವೃದ್ಧಿ ದಿಕ್ಕಲ್ಲಿ ಹೋಗ್ತಿದೆ, ಹೋಗ್ಬಿಡಿ ಅಂತ ಹೇಳೋದು ದೊಡ್ಡ ವಿಷಯ ಅಲ್ಲ. ನೀವು ಕರ್ಕೊಂಡು ಬರೋದಕ್ಕೆ ಎಷ್ಟು ಕಷ್ಟಪಡ್ತೀರಿ ಅಂತ ನಮ್ಗೆ ಗೊತ್ತಿದೆ. ಮೊದಲು ಎಲ್ಲಿ ತಪ್ಪುಗಳಾಗಿದೆ, ಎಲ್ಲಿ ಸರಿ ಮಾಡಬೇಕು ಅದನ್ನು ಸರಿ ಮಾಡ್ತೀವಿ ಅಂತ ಹೇಳಿ ಇನ್ವೆಸ್ಟರ್ಸ್ಗೆ. ಅದನ್ನು ಬಿಟ್ಬಿಟ್ಟು ನಿಮ್ಮ ಯಾವುದೋ ಹಳೆ ಚಾಲಿಗಳನ್ನೆಲ್ಲ ತೋರಿಸ್ಬೇಡಿ ಇಲ್ಲಿ. ಮೊನ್ನೆ ಮುಖ್ಯಮಂತ್ರಿಗಳೇ, ನಿಮಗೆ 140 ಸೀಟು ಇರೋವಂಥ ಒಂದು ಬಹುಮತ ಸರ್ಕಾರ ಇದೆ. ಮುಖ್ಯಮಂತ್ರಿಗಳೇ, ನಿಮ್ಮದು ಒಂದು ಪ್ರಬಲವಾದ ಪಕ್ಷ, ನಿಮ್ಮದೊಂದು ಗಟ್ಟಿಯಾದ ಪಕ್ಷ, ನಿಮ್ಮನ್ನು ಯಾರು ಅಲ್ಲಾಡ್ಸೋಕ್ಕಾಗಲ್ಲ ಈಗ. ಅಂಥ ಒಂದು ಪಕ್ಷದ ಮುಖ್ಯಮಂತ್ರಿ ಆಗಿದ್ದೀರಾ. ಸಾಧ್ಯವಾದರೆ ಜನರಿಗೆ ಏನಾದರೂ ಒಳ್ಳೆಯದನ್ನು ಮಾಡಿ, ಜನರಿಗೆ ಏನಾದರೂ ಸಹಾಯನ ಮಾಡಿ. ಬಡಬಗ್ರಿದ್ದಾರೆ ದೇಶದಲ್ಲಿ, ರಾಜ್ಯದಲ್ಲಿ, ಏನಾದರೂ ನಿಮ್ಮಲ್ಲಿ ಆದರೆ ಒಳ್ಳೆ ಕೆಲಸ ಮಾಡಿ. ಆದರೆ ಈ ರೀತಿಯಲ್ಲಿ ಜಾತಿಗಳ ಮಧ್ಯೆ, ಧರ್ಮಗಳ ಮಧ್ಯೆ ತಂದಿಕ್ಬಿಟ್ಟು ತಮಾಷೆ ನೋಡಬೇಡಿ. ಇದ್ರ ಅನುಭವ ನಿಮ್ಗೆ ಆಗಿದೆ ಹಿಂದೆ. ನೀವು ಲಿಂಗಾಯತರನ್ನ ಆಮೇಲೆ ಆ ವೀರಶೈವರನ್ನ ಸಪ್ರೇಟ್ ಮಾಡೋಕ್ಕೆ ಹೋಗಿ ಮಕ್ಕಡೆ ಮಲ್ಕೊಂಡ್ರಿ. ಸಿದ್ದರಾಮಯ್ಯನವರೇ, ನಿಮ್ಮ ಮೊದಲನೇ ಬ್ರದರ್ಸು ಮುಸಲ್ಮಾನರು, ನಿಮ್ಮ 2ನೇ ಬ್ರದರ್ಸ್ ಈಗ ಇಶಿಸುತ್ತಾ ಬಿಟ್ಟಿದ್ದೀರಲ್ಲ ಲಿಸ್ಟು. ಎಲ್ಲ ಹಿಂದೂ ಸಮಾಜದ ಜಾತಿಗಳನ್ನ ಸೇರಿಸ್ಕೊಂಡು ಕ್ರಿಶ್ಚಿಯನ್ ಅಂತ. ಆ ಸಿಸ್ಟರ್ಸು ನಿಮ್ಮ 2ನೇ ಸಿಸ್ಟರ್ಸು. ಮೊದಲನೇವರು ಬ್ರದರ್ಸು ಮುಸಲ್ಮಾನರು, 2ನೇವರು ಸಿಸ್ಟರ್ಸು ಕ್ರಿಸ್ತಂದವರು. ನಿಲ್ಲಿಸಿ ಇದನ್ನೆಲ್ಲ, ಈ ಹುಚ್ಚಾಟನ, ನಿಮ್ಮ ಈ ಮುಂಡಾಟನ ನಿಲ್ಲಿಸಿ. ನಿಮಗೆ ಬಹುಮತ ಸರ್ಕಾರ ಇದೆ. ಇವತ್ತು ಕರ್ನಾಟಕದಿಂದ ಉದ್ಯಮಿಗಳು, ಕಾರ್ಖಾನೆಗಳು ಮಾಡಿರ್ತಕ್ಕಂಥ ಉದ್ಯಮಿಗಳು, ದೊಡ್ಡ ಉದ್ಯಮಿಗಳು, ಅದರಲ್ಲೂ ಮಜುಮ್ದಾರ್ ಅಂತವರೆಲ್ಲ ಇವತ್ತು ನಿಮ್ಮ ವಿರುದ್ಧ ಮಾತಾಡೋಕ್ಕೆ ಶುರು ಮಾಡಿದ್ದಾರೆ. ದಯಮಾಡಿ ಅವ್ರು ಏನು ಕೇಳ್ತಿದ್ದಾರೆ ಆ ಸೌಕರ್ಯಗಳನ್ನ ಕೊಡಿ. ಇನ್ನೂ ರಾಜ್ಯಕ್ಕೆ ಆದಾಯ ಬರೋಂಗೆ ಮಾಡಿ. ಇನ್ನೂ ಒಂದು 4 ಪ್ರಿಬಿಸಿಗಳನ್ನ ಕೊಡಿರಂತೆ ಮುಂದಿನ ಸರ್ಕಾರ ಏನೋ ನಿಮ್ಗೆ ಬಂದರೆ. ಅದನ್ನು ಬಿಟ್ಬಿಟ್ಟು ಇದನ್ನೆಲ್ಲ ಎತ್ಕಟ್ಟೋದನ್ನು ನಿಲ್ಲಿಸಿ, ದಯಮಾಡಿ ನಿಲ್ಲಿಸಿ. ನಿಮ್ಮ ಕೈಲಿ ಏನಾದರೂ ಒಳ್ಳೇದಾಗುತ್ತೆ ಅಂದರೆ ಮಾಡಿ, ಇಲ್ಲ ಅಂದರೆ 5 ವರ್ಷ ನಿಮ್ಗೆ ಅಧಿಕಾರ ಇದೆ. ಸುಮ್ಮನೆನಾದರೂ ಇದು ಬಿಡಿ, ನೀವೇನೂ ಮಾಡೋದು ಬೇಡ. ಅಟ್ಲೀಸ್ಟು ನಾವು ಹೆಂಗೋ ಪರದಾಡ್ಕೊಂಡು ಬಾಧೆ ಬೀಳ್ಕೊಂಡು ಓಡಾಡ್ತೀವಿ ರೋಡ್ಗಳಿಗೆ. ನೀವು ಆ ರೋಡ್ ಹಾಕೋದಕ್ಕೂ ನಿಮ್ಮ ಕೈನಲ್ಲಿ ಆಗ್ತಿಲ್ಲ, ನಿಮ್ಮ ಹತ್ರ ದುಡ್ಡುಗಳಿಲ್ಲ, ನಮ್ಗೆ ಗೊತ್ತಿದೆ. ಆದರೆ ಇಂಥ ಸಮಾಜ ಹೊಡೆಯೋ ಕೆಲಸ, ಧರ್ಮನ ಹೊಡೆಯೋ ಕೆಲಸ, ಜಾತಿಗಳನ್ನ ಎತ್ಕಟ್ಟೋ ಕೆಲಸ ದಯವಿಟ್ಟು ಮಾಡಬೇಡಿ ಅಂತ ಹೇಳೋದರ ಮುಖಾಂತರ ಇವತ್ತಿನ ಟ್ಯಾಕ್ಸಿವಾಲಾ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹೆಚ್ಚೆಚ್ಚು ಕಾಮೆಂಟ್ ಮಾಡೋದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸ್ತೀರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.